ಈ ವಿಡಿಯೋದಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ರಿಲೇಟೆಡ್ ಆಗಿ ಈ ವಾರ್ ಸಿನಾರಿಯೋಸ್ ಏನು ನಡೀತಾ ಇದೆ ಇದ್ರ ಬಗ್ಗೆನೂ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಅದಾದಮೇಲೆ ಗ್ಲೋಬಲ್ ಮಾರ್ಕೆಟ್ಸಿಂದ ಕೂಡ ತುಂಬಾ ಇಂಪಾರ್ಟೆಂಟ್ ಡೇಟಾಸ್ ಎಲ್ಲ ಬರ್ತಾ ಇದ್ದಾವೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಹೊಸ ಸೆಗ್ಮೆಂಟ್ ಮೇಲೆ 100% ಟ್ಯಾರಿಫ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಮಾತಾಡ್ಕೊಳ್ಳೋಣ. ಅದಾದಮೇಲೆ ಇವಾಗ ತುಂಬಾ ಅನಲಿಸ್ಟ್ ಎಲ್ಲ ಬೇರೆ ಬೇರೆ ಕರೆನ್ಸೀಸ್ನ ಬೈ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 294 ಪಾಯಿಂಟ್ಸ್ ಗೇನ್ ಆಗಿ 80,796 ಕ್ಲೋಸ್ ಆಗಿದೆ. ನಿಫ್ಟಿ 114 ಪಾಯಿಂಟ್ಸ್ ಗೇನ್ ಆಗಿ 24,461 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 195 ಪಾಯಿಂಟ್ಸ್ ಡೌನ್ ಆಗಿ 54,919 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಿನ್ನೆ ವೀಕೆಂಡ್ ಸೀರೀಸ್ ಭಾಗವಾಗಿ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ಇವಾಗ ನೀವು ಯಾರಾದರೂ ಈ ಆಟೋ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ, ಅಥವಾ ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಸಹ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ, ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳೋದಕ್ಕೂ ಮುಂಚೆನೇ. ಯಾಕಂದರೆ ಆ ವಿಡಿಯೋದಲ್ಲಿ ಈ ಆಟೋ ಸೆಕ್ಟರ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡಿದ್ದೀನಿ. ಮತ್ತು ರೀಸೆಂಟ್ ಟೈಮಲ್ಲಿ ಆಟೋ ಸೆಕ್ಟರ್ ಯಾಕೆ ಆ ಥರ ವಾಲಟೈಲ್ ಆಗಿದೆ, ಫ್ಯೂಚರಲ್ಲಿ ಗ್ರೋತ್ ಯಾವ ಥರ ಇರುತ್ತೆ, ಅದ್ರ ಜೊತೆಗೆ ರೀಸೆಂಟಾಗಿ ಗೌರ್ಮೆಂಟ್ ಅವ್ರು ನೋಡಿಕೊಂಡ್ರೆ EV ರಿಲೇಟೆಡ್ ಆಗಿ ಹೊಸ ಪಾಲಿಸಿನ ಕೂಡ ತಂದಿದ್ದಾರೆ. ಈ ಪಾಲಿಸಿಯಿಂದ ನಮ್ಮ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತಾ ಡಿಸ್ಅಡ್ವಾಂಟೇಜ್ ಇರುತ್ತಾ ಅಂತ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಟೆಸ್ಲಾ ಇಂಡಿಯಾಗೆ ಬರ್ತಾ ಇದೆ, ಮತ್ತು BYD ಈ ಚೈನೀಸ್ ಕಂಪನಿ ಇದೆ ಅಲ್ಲ, ಟೆಸ್ಲಾಗೆ ಸ್ಟ್ರಾಂಗ್ ಕಾಂಪಿಟೇಟರ್, ಇದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಲೆಂತ್ ನೋಡಿದ್ರೆ ನಿಯರ್ಲಿ 28 ಮಿನಿಟ್ಸ್ ಇದೆ, ಹಂಗಂತ ದೊಡ್ಡ ವಿಡಿಯೋ ಇದೆ ನೋಡೋದೇನು ಬೇಡ ಅಂತ ಅನ್ಕೊಂಬೇಡಿ. ಒಂದ್ಸಲ ಇನ್ಫಾರ್ಮೇಷನ್ ಚೆಕ್ ಮಾಡಿ. ನಿಮಗೆ ಈ ಥರ ಕಂಟೆಂಟ್ ಎಲ್ಲೂ ಸಿಗಲ್ಲ. ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿಫ್ಟಿ ಸೆನ್ಸೆಕ್ಸ್ ಆದರೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಈ ವೀಕೆಂಡ್ಸಲ್ಲಿ ಗ್ಲೋಬಲ್ ಮಾರ್ಕೆಟ್ಸಿಂದ ಯಾವುದೇ ಥರ ಮೇಜರ್ ಆಗಿ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗಿಲ್ಲ. ಇದೊಂದು ಪಾಸಿಟಿವ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಇದಕ್ಕೆಲ್ಲ ಏನೇನು ರೀಸನ್ಸ್ ಇದೆ, ಇದರಿಂದ ನಮ್ಮ ಮಾರ್ಕೆಟಲ್ಲಿ ಯಾವ್ಯಾವ ಕಂಪನೀಸ್ಗೆ ಇದು ಬೆನಿಫಿಟ್ ಆಗುತ್ತೆ ಅಂತ ಕಂಪ್ಲೀಟಾಗಿ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಪಾರ್ಟ್ನ ಯಾರನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮೂರನೇ ಪಾಯಿಂಟ್ ಬಂದು FIS ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ನಮ್ಮ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇದಂತೂ ತುಂಬಾ ಮೇಜರ್ ಬಿಗ್ ಪಾಯಿಂಟ್ ಆಗುತ್ತೆ. ಯಾಕಂತ ಅಂದರೆ FIS ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾ ಇದ್ದಾಗ ನಮ್ಮ ಮಾರ್ಕೆಟ್ ಕೂಡ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂತು. ಇವಾಗ FIS ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ನಮ್ಮ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗ್ತಾ ಇರೋದು. ಮತ್ತು ಅದಾದಮೇಲೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯ ಟೆನ್ಷನ್ಸ್ ದಿನ ದಿನ ಹೆಚ್ಚಾಗ್ತಾನೆ ಇದೆ. ಇವಾಗ ಮುಂಚೆ ಹೇಳ್ದಂಗೆ ಇಂಡಸ್ ವಾಟರ್ ಟ್ರೀಟಿ ಏನಿದೆ ಸ್ಟಾಪ್ ಮಾಡಿದ್ದಾರೆ ಅಂತ ಲಾಸ್ಟ್ ವಿಡಿಯೋಸಲ್ಲೇ ಮಾತಾಡ್ಕೊಂಡ್ವಿ. ಮತ್ತು ಈ ಎರಡೂ ಕಂಟ್ರೀಸ್ ಮಧ್ಯ ಇಂಪೋರ್ಟ್ ಎಕ್ಸ್ಪೋರ್ಟ್ನ ಕೂಡ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಪೋರ್ಟ್ಸಲ್ಲೂ ಕೂಡ ಸ್ಟಾಪ್ ಮಾಡಿದ್ದಾರೆ. ಇಂಡಿಯಾಯಿಂದ ಪಾಕಿಸ್ತಾನ್ಗಾಗಲಿ ಪಾಕಿಸ್ತಾನಿಂದ ಇಂಡಿಯಾಗಾಗಲಿ ಯಾವುದೇ ಥರ ಶಿಪ್ಸ್ ಕೂಡ ಬರಂಗಿಲ್ಲ ಅಂತ ಸ್ಟೇಟ್ಮೆಂಟ್ಸ್ ಬಂದಿದ್ದಾವೆ. ಅದಾದಮೇಲೆ ಇವಾಗ ಪಾಕಿಸ್ತಾನಿಂದ ಇಂಡಿಯಾಗೆ ಯಾವುದೇ ಥರ ಮೇಲ್ಸ್ ಕೂಡ ಬರಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ಇವತ್ತು ನೋಡಿಕೊಂಡ್ರೆ ಪಾಕಿಸ್ತಾನಲ್ಲಿ ಈ ಲಾಂಗ್ ರೇಂಜ್ ಮಿಸೈಲ್ಸ್ ಇರ್ತಾವಲ್ಲ, ಅಂದರೆ ನಿಯರ್ಲಿ 120 ಕಿಲೋಮೀಟರ್ ಲಾಂಗ್ ರೇಂಜ್ ಮಿಸೈಲ್ಸ್ ಏನಿರ್ತವೆ ಇವನ್ನ ರೆಡಿ ಮಾಡ್ಕೊತಾ ಇದ್ದಾರೆ ಅಂತ ಕೂಡ ಅಪ್ಡೇಟ್ಸ್ ಆಗ್ತಾ ಇದೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಅದ್ರ ಜೊತೆಗೆ ಇಂಡಿಯಾ ಪ್ರಕಾರ ನೋಡಿಕೊಂಡ್ರೆ ಮೋದಿಯವರಾದರೆ ಕಂಟಿನ್ಯೂಸ್ ಆಗಿ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಇವತ್ತು ಸಹ ಡಿಫೆನ್ಸ್ ಮಿನಿಸ್ಟರ್ ಆದ ರಾಜನಾಥ್ ಸಿಂಗ್ ಅವ್ರ ಜೊತೆ ಮತ್ತು ಯೂನಿಯನ್ ಸೆಕ್ರೆಟರೀಸ್ ಜೊತೆ ಎಲ್ಲ ತುಂಬಾ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ನೋಡಬೇಕು ಇದ್ರ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಅದ್ರ ಜೊತೆಗೆ ಇವತ್ತು ಡಿಫೆನ್ಸ್ ಮಿನಿಸ್ಟರ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಕೂಡ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ಈ ಪಹಲ್ಗಾಮ್ ಅಟ್ಯಾಕ್ ಏನು ನಡೆದಿದೆ ಇದ್ರ ಬಗ್ಗೆ ಎಲ್ಲ ತುಂಬಾ ಮಾತುಕತೆ ಮಾಡ್ತಾ ಇದ್ದೀವಿ ಪಾಕಿಸ್ತಾನ್ ಜೊತೆ. ನೋಡಬೇಕು ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲಿ ಏನು ಅಪ್ಡೇಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಇರುತ್ತೆ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ US ಮಾರ್ಕೆಟ್ ಆದರೆ ಶುಕ್ರವಾರ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಯಾಕಂತ ಅಂದರೆ US ಅಲ್ಲಿ ಈ ಜಾಬ್ಸ್ ಡೇಟಾ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಈ ಬುಧವಾರ ನೋಡಿಕೊಂಡ್ರೆ ಫೆಡ್ ಚೇರ್ಮನ್ ಸ್ಪೀಚ್ ಕೂಡ ಇದೆ. ಇದರಲ್ಲಿ ಏನಾದರೂ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಏನಾದರೂ ಇದೆಯಾ ಅಂತ ನೋಡಬೇಕು. ಅದರಿಂದನೇ ಇವತ್ತು ನಮ್ಮ ಇಂಡಿಯನ್ IT ಕಂಪನೀಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು
US ಮತ್ತು ಚೈನಾ ಮಧ್ಯ ಈ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ನಡೀತಾ ಇದೆ ಅಂತ ಎರಡೂ ಕಂಟ್ರೀಸಿಂದ ಪಾಸಿಟಿವ್ ಸ್ಟೇಟ್ಮೆಂಟ್ಸೇ ಅಪ್ಡೇಟ್ ಆಗ್ತಾ ಇದ್ದಾವೆ. ಅದರಿಂದ ಕೂಡ US ಮಾರ್ಕೆಟ್ ಪಾಸಿಟಿವಲ್ಲೇ ಕ್ಲೋಸ್ ಆಗ್ತಾ ಇದ್ದಾವೆ. ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಇದುವರೆಗೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಮೇಲೆ ಬೇರೆ ಬೇರೆ ಕಂಟ್ರೀಸ್ ಮೇಲೆಲ್ಲ ಟ್ಯಾರಿಫ್ ಹಾಕೋದು ಶುರು ಮಾಡಿದ್ರಲ್ಲ, ಇವಾಗ ನೋಡಿಕೊಂಡ್ರೆ ಇವತ್ತು ಹೊಸ ಟ್ಯಾರಿಫ್ನ ಅಪ್ಡೇಟ್ ಮಾಡಿದ್ದಾರೆ. ಏನಂತ ಅಂದರೆ US ಮೇಡ್ ಫಿಲಿಮ್ಸ್ ಏನಿದ್ದಾವೆ ಕಂಪ್ಲೀಟಾಗಿ ನಿಂತೋಗ್ತಾ ಇದ್ದಾವೆ. ಇವಾಗ ಫಾರಿನ್ ಫಿಲಮ್ಸೇ US ಅಲ್ಲಿ ತುಂಬ ಬರ್ತಾ ಇರೋದು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ US ಫಿಲಿಮ್ಸ್ನ ಮತ್ತೆ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಫಾರಿನ್ ಫಿಲಿಮ್ಸ್ ಮೇಲೆ 100% ಟ್ಯಾರಿಫ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದರಿಂದ ನನಗೆ ಗೊತ್ತಿರೋ ಹಾಗೆ ಯಾವ ಫಿಲಮ್ ಇಂಡಸ್ಟ್ರಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ ತೆಲುಗು ಫಿಲಮ್ ಇಂಡಸ್ಟ್ರಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇವಾಗ US ಅಲ್ಲಿ ನೋಡಿಕೊಂಡ್ರೆ ತೆಲುಗು ಪಾಪ್ಯುಲೇಷನ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಅದ್ರ ಜೊತೆಗೆ ತೆಲುಗು ಫಿಲಮ್ಸ್ ನೋಡಿಕೊಂಡ್ರು US ಅಲ್ಲಿ ತುಂಬ ನೋಡ್ತಾರೆ. ಮತ್ತೆ ಇವಾಗ ತೆಲುಗು ಫಿಲಮ್ಸ್ ಎಕ್ಸಾಂಪಲ್ ಇವಾಗ 100 ರೂಪೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದರಲ್ಲಿ 20 to 25 ರೂಪೀಸ್ ಎಲ್ಲ US ಇಂದನೇ ಕಾಂಟ್ರಿಬ್ಯೂಷನ್ ಇರುತ್ತೆ. ಈ ಥರ ಟ್ಯಾರಿಫ್ ಇನ್ಕ್ರೀಸ್ ಮಾಡೋದ್ರಿಂದ ಇದು ತೆಲುಗು ಫಿಲಮ್ ಇಂಡಸ್ಟ್ರಿಗೆ ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಫ್ರೆಂಡ್ಸ್, ಇವಾಗ ತುಂಬ ಅನಲಿಸ್ಟ್ ಎಲ್ಲ ಬೇರೆ ಬೇರೆ ಕಂಟ್ರಿ ಕರೆನ್ಸೀಸ್ನೆಲ್ಲ ಬೈ ಮಾಡ್ತಾ ಇದ್ದಾರೆ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ಲ, ಇವಾಗ ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋ ಲೆಂತ್ ತುಂಬಾನೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾಳೆ ಮಾತಾಡ್ಕೊಳ್ಳೋಣ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಇವತ್ತು ನೋಡಿಕೊಂಡ್ರೆ ಬಿಲೋ $60 per ಬ್ಯಾರಲ್ಗೆ ಬಂದಿದೆ. ಇವಾಗ ರೀಸೆಂಟ್ ಟೈಮಲ್ಲೇ ಒಂದ್ಸಲ ಯಾಕೆ ಕ್ರೂಡ್ ಆಯಿಲ್ ಪ್ರೈಸಸ್ ಈ ಥರ ಡ್ರಾಪ್ ಆಗ್ತಾ ಇದೆ ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ, ಮತ್ತು ಇವಾಗೂ ಸಹ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಒಂದು, ಈ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವಾಗ ಸ್ಟೇಟ್ಮೆಂಟ್ಸ್ ಮಾಡಿದ್ರೋ ಅವಾಗ ನೋಡ್ಕೊಂಡ್ರು ಈ ಕ್ರೂಡ್ ಆಯಿಲ್ ಪ್ರೈಸಸ್ ತುಂಬಾ ಫಾಲ್ ಆಗ್ತಾ ಬಂದ್ವು. ಮತ್ತು ಅದಾದಮೇಲೆ ಫೆಬ್ರವರಿ ಮಂತಲ್ಲಿ ನೋಡಿಕೊಂಡ್ರೆ ಈ OPEC+ ಕಂಟ್ರೀಸ್ ಏನಿದ್ದಾವೆ ಈ ಕಂಟ್ರೀಸ್ ಎಲ್ಲ ಏಪ್ರಿಲ್ ಮಂತಿಂದ ಆಯಿಲ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅವಾಗ ನೋಡ್ಕೊಂಡ್ರು ಈ ಆಯಿಲ್ ಪ್ರೈಸಸ್ ತುಂಬಾ ಫಾಲ್ ಆಗ್ತಾ ಬಂತು. ನೆಕ್ಸ್ಟ್, ಇವಾಗ ಫ್ರೆಂಡ್ಸ್ ಈ OPEC+ ಕಂಟ್ರೀಸ್ ಎಷ್ಟಿದ್ದಾವೆ ಅಂತ ನೋಡಿಕೊಂಡ್ರೆ ನಿಯರ್ಲಿ 13 ಕಂಟ್ರೀಸ್ ಇದ್ದಾವೆ. ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಏನಿದ್ದಾವೆ ಇಲ್ಲೆಲ್ಲ ಆಯಿಲ್ ಪ್ರೊಡಕ್ಷನ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವರು ಒಂದು ಗ್ರೂಪ್ ಫಾರ್ಮ್ ಮಾಡಿಕೊಂಡು ಈ ಥರ OPEC+ ಕಂಟ್ರೀಸ್ ಅಂತ ಫಾರ್ಮ್ ಮಾಡ್ಕೊಂಡಿರೋದು. ಮತ್ತೆ ಅದಾದಮೇಲೆ ಸೆಕೆಂಡ್ ಟೈಮ್ ಕೂಡ ಅಪ್ಡೇಟ್ ಬಂದಿದೆ. ಏನಂತ ಅಂದರೆ ಈ ಜೂನ್ ಮಂತಲ್ಲಿ ಏನಿದೆ ಈ ಜೂನ್ ಮಂತಲ್ಲಿ ಮತ್ತೆ ಆಯಿಲ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಲಾಸ್ಟ್ 2 ಡೇಸಿಂದ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಈ ಥರ ಫಾಲ್ ಆಗ್ತಾ ಇರೋದು. ಮತ್ತೆ ಈ ಥರ ಡಿಮ್ಯಾಂಡ್ಗಿನ್ನ ಜಾಸ್ತಿ ಆಯಿಲ್ನ ಸಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಪ್ರೈಸಸ್ ಅನ್ನೋದು ಡ್ರಾಪ್ ಆಗೇ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಆಯಿಲ್ ಪ್ರೈಸಸ್ ಅನ್ನೋದು ಈ ಥರ ಡ್ರಾಪ್ ಆಗ್ತಾ ಇರೋದು. ಮತ್ತೆ ಲಾಸ್ಟ್ ಟೈಮ್ ಮಾತಾಡ್ಕೊಂಡಾಗ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರು ನೋಡಿಕೊಂಡ್ರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಏನಿದೆ ಇದು $40ಗೆ ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಇದೇ ಥರ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋದರೆ ಕಮ್ಮಿಂಗ್ ಟೈಮಲ್ಲಿ ಈ ಕ್ರೂಡ್ ಆಯಿಲ್ $40 per ಬ್ಯಾರಲ್ಗೆ ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ನೋಡೋಣ. ಇವಾಗ ಈ ಥರ ಆಯಿಲ್ ಪ್ರೈಸಸ್ ಡ್ರಾಪ್ ಆಗೋದ್ರಿಂದ ನಮ್ಮ ಕಂಟ್ರಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಯಾಕಂತ ಅಂದರೆ ನಾವು ಆಯಿಲ್ನ ಇಂಪೋರ್ಟ್ ಮಾಡ್ಕೊಳೋ ಕಂಟ್ರಿ, ಅದರಿಂದ ನಮಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಇದರಲ್ಲಿ ಮೇಯ್ನಾಗಿ ಯಾವ್ಯಾವ ಕಂಪನೀಸ್ಗೆ ಇದು ಪಾಸಿಟಿವ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ಅಂದರೆ ಬೇರೆ ಕಂಟ್ರೀಸಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ರಿಫೈನ್ ಮಾಡಿ ಪೆಟ್ರೋಲ್, ಡೀಸೆಲ್ ಅಥವಾ ಇನ್ನೂ ಬೇರೆ ಪ್ರಾಡಕ್ಟ್ಸ್ನ ತಯಾರಿಸಿ ಸೆಲ್ ಮಾಡ್ತಾರಲ್ಲ, ಇಂಥ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಫಸ್ಟ್ ಇವಾಗ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೋಡಿಕೊಂಡ್ರೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ ಭಾರತ್ ಪೆಟ್ರೋಲಿಯಂ ಈ ಕಂಪನಿ ಆದರೆ ನಿಯರ್ಲಿ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವರಾದರೆ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ಅದರಿಂದ ಇವಾಗ ಬೇರೆ ಕಂಟ್ರೀಸಿಂದ ಆಯಿಲ್ನ ಇಂಪೋರ್ಟ್ ಮಾಡಿಕೊಂಡು ಈ ಕಂಪನೀಸ್ ಇಲ್ಲಿ ಸೆಲ್ ಮಾಡ್ತಾರೆ. ಅದರಿಂದ ಇವ್ರಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಈ ಕಂಪನೀಸ್ಗೆ ಎಷ್ಟು ಕ್ರೂಡ್ ಆಯಿಲ್ ಪ್ರೈಸಸ್ ಡ್ರಾಪ್ ಆದರೆ ಅಷ್ಟು ಇವ್ರಿಗೆ ಪಾಸಿಟಿವ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು. ಏನಂತ ಅಂದರೆ ಇವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ನೋಡಿಕೊಂಡ್ರೆ ಈ ಥರ ಡ್ರಾಪ್ ಆಗ್ತಾ ಇದೆ ಅಲ್ಲ, ಆದರೆ ಪೆಟ್ರೋಲ್ ಪ್ರೈಸಸ್ ಆದರೆ ಸೇಮೇ ಇದೆ, ಯಾವುದೇ ಥರ ಚೇಂಜಸ್ ಇಲ್ಲ ಅಂತ ನೀವು ಕೇಳ್ಬೋದು. ಇವಾಗ ರೀಸೆಂಟಾಗಿ ನೋಡಿಕೊಂಡ್ರೆ ಫ್ರೆಂಡ್ಸ್, ಇವಾಗ ಲಾಸ್ಟ್ 1 year ಬ್ಯಾಕ್ ನೋಡಿಕೊಂಡ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ನಿಯರ್ಲಿ 90 ರೂಪೀಸ್ವರೆಗೂ ಹೋಗಿತ್ತು. ಅವಾಗ ನೋಡಿಕೊಂಡ್ರು ಗೌರ್ಮೆಂಟ್ ಈ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಲ್ಲಿ ಯಾವುದೇ ಥರ ಚೇಂಜಸ್ನ ತರಲಿಲ್ಲ.
ಆವಾಗ ಆ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವ್ರ ಪ್ರಾಫಿಟ್ ಮೇಲೆ ಕೂಡ ತುಂಬಾನೇ ಎಫೆಕ್ಟ್ ಆಗಿತ್ತು, ಅಂದರೆ ಲಾಸಸ್ನ ಕೂಡ ತುಂಬಾನೇ ಫೇಸ್ ಮಾಡಿದ್ರು. ಅದರಿಂದ ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗಿದ್ರು ಗೌರ್ಮೆಂಟ್ ಈ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಯಾವುದೇ ಥರ ಚೇಂಜಸ್ನ ತರ್ತಾ ಇಲ್ಲ. ಯಾಕಂದರೆ ಅವಾಗ ಏನು ಲಾಸಸ್ನ ಫೇಸ್ ಮಾಡಿದ್ರು ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಎಲ್ಲ ಆ ಲಾಸಸ್ನ ರಿಕವರ್ ಮಾಡ್ಕೊಳ್ಳಿ ಅಂತ ಯಾವುದೇ ಥರ ಚೇಂಜಸ್ನ ತಂದಿಲ್ಲ. ಮತ್ತು ಇದೇ ಥರ ಕ್ರೂಡ್ ಆಯಿಲ್ ಪ್ರೈಸಸ್ $50 ಅಥವಾ $60 ಮಧ್ಯನೇ ಇದ್ದರೆ ನೆಕ್ಸ್ಟ್ 6 to 8 ಮಂತ್ಸಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸಸ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅಂದಾಜು ಲೀಟರ್ ಪೆಟ್ರೋಲ್ ಬಂದು $90 ಅಥವಾ $85 ಕೂಡ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಅಪ್ಡೇಟ್ಸ್ ಆಗುತ್ತೆ ಅಂತ. ಮತ್ತು ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಬಿಟ್ಟು ಇನ್ನೂ ಯಾವ್ಯಾವ ಕಂಪನೀಸ್ಗೆ ಇದು ಪಾಸಿಟಿವ್ ಆಗುತ್ತೆ ಅಂತ ನೋಡಿಕೊಂಡ್ರೆ, ಒಂದು ಪೇಂಟ್ ಮತ್ತು ಕೆಮಿಕಲ್ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಎಕ್ಸಾಂಪಲ್ ಇವಾಗ ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್, ಪೆಡಿಲೈಟ್ ಇಂಡಸ್ಟ್ರೀಸ್ ಈ ಕಂಪನೀಸ್ಗೆಲ್ಲ ಇದು ಪಾಸಿಟಿವ್ ಆಗುತ್ತೆ. ಅದಾದಮೇಲೆ ಈ ಟೈರ್ ಮ್ಯಾನುಫ್ಯಾಕ್ಚರರ್ಸ್ಗೂ ಕೂಡ ಪಾಸಿಟಿವ್ ಆಗುತ್ತೆ. MRF, ಅಪೋಲೋ ಟೈರ್ಸ್, C8, JK ಟೈರ್ಸ್ ಈ 4 ಕಂಪನೀಸ್ಗೂ ಇದು ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಲಾಜಿಸ್ಟಿಕ್ ಕಂಪನೀಸ್ಗೆ, FMCG ಕಂಪನೀಸ್ಗೂ ಕೂಡ ಇದು ಪಾಸಿಟಿವೇ ಆಗುತ್ತೆ. ಮತ್ತು ಫೈನಲ್ ಆಗಿ ಏವಿಯೇಷನ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಈ ಇಂಡಿಗೋ ಕಂಪನಿ ಏನಿದೆ ಇವರಾದರೆ ಈ ಜೆಟ್ ಫ್ಯೂಯಲ್ನ ತುಂಬಾ ಬಳಸ್ತಾರೆ. ಈ ಥರ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗೋದ್ರಿಂದ ಈ ಕಂಪನಿಗಂತೂ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಆದರೆ ಇವಾಗ ಇನ್ನೊಂದು ಡೇಟಾ ಪಾಯಿಂಟ್ ಕೂಡ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ. ಇವಾಗ ರೀಸೆಂಟಾಗಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯ ಏನು ವಾರ್ ಸಿನಾರಿಯೋಸ್ ಡೆವಲಪ್ ಆಗ್ತಾ ಇದೆ, ಅದರಿಂದ ಇವಾಗ ಪಾಕಿಸ್ತಾನದವ್ರು ನೋಡಿಕೊಂಡ್ರೆ ಏರ್ ಸ್ಪೇಸ್ನ ಬ್ಯಾನ್ ಮಾಡಿದ್ದಾರೆ. ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಇವಾಗ ನಮ್ಮ ಇಂಡಿಯನ್ ಫ್ಲೈಟ್ಸ್ ಪಾಕಿಸ್ತಾನಲ್ಲಿ ಲ್ಯಾಂಡ್ ಆಗೋಂಗಿಲ್ಲ. ಅದಾದಮೇಲೆ ಪಾಕಿಸ್ತಾನ್ ಮೇಲೆಯಿಂದ ಕೂಡ ಯಾವುದೇ ಫ್ಲೈಟ್ಸ್ ಟ್ರಾವೆಲ್ ಮಾಡೋಂಗಿಲ್ಲ. ಇವಾಗ ಡೆಲ್ಲಿ, ಲಕ್ನೋ, ಜೈಪುರ್, ಅಮೃತ್ಸರ್, ವಾರಣಾಸಿ ಈ ಏರ್ಪೋರ್ಟ್ಸಿಂದ ತುಂಬ ಫ್ಲೈಟ್ಸ್ ಎಲ್ಲ ಯುರೋಪಿಯನ್ ಕಂಟ್ರೀಸ್ಗೆ, ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗೆ ಅಥವಾ US ತುಂಬಾ ಹೋಗ್ತವೆ. ಆದರೆ ಇವಾಗ ಪಾಕಿಸ್ತಾನ್ ಮೇಲಿಂದ ಯಾವುದೇ ಫ್ಲೈಟ್ ಹೋಗಬಾರ್ದು ಅಂತ ಬ್ಯಾನ್ ಮಾಡಿದಾರಲ್ಲ, ಅದರಿಂದ ಈ ಫ್ಲೈಟ್ ಕಂಪನೀಸ್ಗೆ ಇದು ತುಂಬಾ ನೆಗೆಟಿವ್ ಆಗುತ್ತೆ. ಯಾವ ಥರ ಅಂತಂದರೆ ಇವಾಗ ಬೇರೆ ರೂಟ್ನ ನೋಡಿಕೊಂಡ್ರೆ ಅದರಿಂದ ಫ್ಯೂಯಲ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಮತ್ತು ವರ್ಕಿಂಗ್ ಅವರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಫ್ಲೈಟ್ಸ್ ಕೂಡ ಡಿಲೇ ಆಗುತ್ತೆ. ಇದಂತೂ ಇದು ತುಂಬಾ ನೆಗೆಟಿವ್ ಆಗುತ್ತೆ ನಮ್ಮ ಇಂಡಿಯನ್ ಏವಿಯೇಷನ್ ಸೆಗ್ಮೆಂಟ್ಗೆ. ಫ್ರೆಂಡ್ಸ್, ಇವಾಗ ಈ ಇಮೇಜ್ನ ಅದೇ ಥರ ಕ್ಲಿಯರಾಗಿ ನೋಡಿ ಇಲ್ಲಿ. ಇವಾಗ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗೆ ಏನಾದರೂ ಫ್ಲೈಟ್ಸ್ ಹೋಗಬೇಕು ಅಂದರೆ 20 ಮಿನಿಟ್ಸ್ ಡಿಲೇ ಆಗುತ್ತೆ. ಅದೇ ಇವಾಗ ಯುರೋಪ್ಗೆ ಹೋಗಬೇಕು ಅಂದರೆ 2 ಅವರ್ಸ್ ಡಿಲೇ ಆಗುತ್ತೆ. ಮತ್ತು US ನೋಡಿಕೊಂಡ್ರೆ ನಿಯರ್ಲಿ 4 ಅವರ್ಸ್ವರೆಗೂ ಡಿಲೇ ಆಗುತ್ತೆ. ಈ ಥರ ಡಿಲೇ ಆಗೋದ್ರಿಂದ ಇದು ಏವಿಯೇಷನ್ ಸೆಗ್ಮೆಂಟ್ಗೆ ತುಂಬಾ ನೆಗೆಟಿವ್ ಆಗುತ್ತೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ ಈ ಎಲ್ಲ ಇಂಪ್ಯಾಕ್ಟಿಂದ. ಮತ್ತು ಫ್ರೆಂಡ್ಸ್, ಇವಾಗ ಟೈಮ್ ಬಂದಿದೆ ಅಂತ ಇದನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಪಹಲ್ಗಮಲ್ಲಿ ಏನು ಅಟ್ಯಾಕ್ ನಡೆದಿದೆ, ಈ ಅಟ್ಯಾಕಿಂದ ಜಮ್ಮು ಕಾಶ್ಮೀರಲ್ಲಿ ಟೂರಿಸಮ್ ಅನ್ನೋದು ಕಂಪ್ಲೀಟ್ಲಿ ಡ್ರಾಪ್ ಆಗೋಗಿದೆ. ಒಂದ್ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಟೋಟಲ್ ಆಗಿ ಪ್ರತಿ ವರ್ಷ ನೋಡಿಕೊಂಡ್ರೆ ಜಮ್ಮು ಕಾಶ್ಮೀರಲ್ಲಿ 23.6 ಮಿಲಿಯನ್ ಟ್ರಾವೆಲರ್ಸ್ ವಿಸಿಟ್ ಮಾಡ್ತಾಯಿದ್ರು. ಮತ್ತು ಕಾಶ್ಮೀರ್ ವ್ಯಾಲೀಸಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 3.5 ಮಿಲಿಯನ್ ಟೂರಿಸ್ಟ್ ಎಲ್ಲ ವಿಸಿಟ್ ಮಾಡ್ತಾಯಿದ್ರು. ಈ ಥರ ಅಟ್ಯಾಕ್ ನಡೆದಿರೋದಕ್ಕೆ ಈ ಟೂರಿಸಮ್ ಸೆಕ್ಟರ್ಗೆ ಇದು ಕಂಪ್ಲೀಟ್ಲಿ ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಈ ಹೋಟೆಲ್ ಸೆಗ್ಮೆಂಟಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾವೋ ಅವ್ರಿಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಈ ಏಪ್ರಿಲ್ ಮತ್ತು ಆಗಸ್ಟ್ ಮಧ್ಯದಲ್ಲಿ ಏನೇನು ಬುಕಿಂಗ್ಸ್ ನಡೆದಿದ್ದಾವೋ ಆ ಬುಕಿಂಗ್ಸಲ್ಲಿ 1.3 ಲ್ಯಾಕ್ ಬುಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಗಿದ್ದಾವೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಹೋಟೆಲ್ ಸೆಗ್ಮೆಂಟಲ್ಲಿ ಇದ್ರ ಎಫೆಕ್ಟ್ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಈ RR ಕಾಬಲ್ ಕಂಪನಿ ನೋಡಿದ್ರಾ, ಇಂಟರ್ಡೇ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 17%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಈ ರೀಸೆಂಟ್ ಟೈಮಲ್ಲೇ ಈ ಆದಿತ್ಯ ಬಿರ್ಲಾದವರು ಮತ್ತು ಅದಾನಿ ಗ್ರೂಪ್ ಅವರು ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂದಾಗೇ ಈ ಕಂಪನಿ ತುಂಬಾ ಫಾಲ್ ಆಗಿತ್ತು. ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಎಬೋವ್ 50% ಫಾಲ್ ಆಗಿತ್ತು. ಮತ್ತು ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 17%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ ಈ ವೀಕೆಂಡಲ್ಲಿ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಫಸ್ಟ್ ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಇವ್ರ ರೆವಿನ್ಯೂಸ್ ನೋಡಿಕೊಂಡ್ರೆ 26% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 64% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರು ರೆವಿನ್ಯೂಸು ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ ನಿಯರ್ಲಿ ಡಬಲ್ ಆಗಿದೆ. ಮತ್ತು ಮಾರ್ಜಿನ್ಸ್ ನೋಡಿಕೊಂಡ್ರು ಕ್ವಾರ್ಟರಲ್ಲಿ ಇಯರ್ ಆನ್ ಇಯರಲ್ಲಿ ತುಂಬಾ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಏನಂತ ಅಂದರೆ ನೆಕ್ಸ್ಟ್ 2 to 3 ಇಯರ್ಸಲ್ಲಿ ಈ ಕೇಬಲ್ ಸೆಗ್ಮೆಂಟಲ್ಲಿ ನಿಯರ್ಲಿ 700 crores ಇಂದ 1000 crores ವರೆಗೂ ಕೇಪೆಕ್ಸ್ ಮಾಡ್ತೀವಿ ಅಂತ
ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಈ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ಮೇಲೆ ಮೋತಿಲಾಲ್ ಓಸ್ವಾಲ್ ಅವರು ನೋಡ್ಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ₹2200 ಟಾರ್ಗೆಟ್ ಪ್ರೈಸ್ ನ ಕೂಡ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಅದಾನಿ ಸ್ಟಾಕ್ಸ್ ನೋಡಿದ್ರಾ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದಾನಿ ಎಂಟರ್ಪ್ರೈಸಸ್ ಆದ್ರೆ 7% ಪಾಸಿಟಿವ್ ಆಗಿದೆ. ಅದಾನಿ ಟೋಟಲ್ ಗ್ಯಾಸ್ ಆದ್ರೆ 11%, ಅದಾನಿ ಪೋರ್ಟ್ಸ್ 6%, ಅದಾನಿ ಗ್ರೀನ್ ಎನರ್ಜಿ 6%, ಅದಾನಿ ಪವರ್ ಕೂಡ 6% ಪಾಸಿಟಿವ್ ಆಗಿದೆ. ಈ ತರ ಎಲ್ಲ ಅದಾನಿ ಕಂಪನೀಸ್ ನೋಡ್ಕೊಂಡ್ರು ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಒಂದು 3 months ಬ್ಯಾಕ್ ನೆನಪಿದ್ಯಾ, ಅದಾನಿ ಗ್ರೂಪ್ಸ್ ಮೇಲೆ ಅದಾನಿ ಗ್ರೂಪ್ ಚೇರ್ಮನ್ ಆದ ಗೌತಮ್ ಅದಾನಿ ಅವ್ರ ಮೇಲೆ US ಸೆಷನ್ ಕೋರ್ಟ್ ಅಲ್ಲಿ ಬ್ರೈಬರಿ ಕೇಸ್ ರಿಜಿಸ್ಟರ್ ಆಯಿತು. ಏನಂತ ಅಂದ್ರೆ ಇವರು ಒಂದು ಪವರ್ ಪ್ರಾಜೆಕ್ಟ್ ರಿಲೇಟೆಡ್ಗೋಸ್ಕರ 250 crores ಲಂಚ ಕೊಟ್ಟಿದ್ದಾರೆ ಅಂತ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಅದರಿಂದ ಈ ಅದಾನಿ ಕಂಪನೀಸ್ ನೋಡ್ಕೊಂಡ್ರೆ ಆ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆದವು. ಜೊತೆಗೆ ಅದಾನಿ ಗ್ರೂಪ್ಸ್ ಇಂದ ಓವರ್ ಆಲ್ ಆಗಿ $13 billion ಮಾರ್ಕೆಟ್ ಕ್ಯಾಪ್ ನ ಕೂಡ ಲಾಸ್ ಆದ್ರು. ಮತ್ತೆ ಇವಾಗ ನೋಡ್ಕೊಂಡ್ರೆ ಏನ್ ಅಪ್ಡೇಟ್ ಬರ್ತಾ ಇದೆ ಅಂದ್ರೆ ಇವಾಗ ಈ ಕೇಸ್ ರಿಲೇಟೆಡ್ ಆಗಿ US ಅಫಿಷಿಯಲ್ಸ್ ಜೊತೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಈ ಕೇಸ್ ರಿಲೇಟೆಡ್ ಆಗಿ ಮಾತುಕತೆ ನಡೆಸ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ ಈ ತರ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಅಪ್ಡೇಟ್ ಆಗಿದೆ. ಆದ್ರೆ US ಅಫಿಷಿಯಲ್ಸ್ ಜೊತೆ ಮಾತುಕತೆಯಲ್ಲಿ ಇದ್ದಾರೆ ಅಂತ US ಇಂದ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಕೇಸ್ ರಿಲೇಟೆಡ್ ಆಗಿ ಅದಾನಿ ಅವ್ರ ರಿಲೇಟೆಡ್ ಆಗಿ ಯಾವುದೇ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂತು ಅಂದ್ರೆ ಅದಾನಿ ಗ್ರೂಪ್ಸ್ ಅಲ್ಲಿ ಮತ್ತೆ ಪಾಸಿಟಿವ್ ಮೂಮೆಂಟಮ್ ಕಾಣೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಯಾಕಂತ ಅಂದ್ರೆ ಈ ಅಲಿಗೇಷನ್ ಯಾವಾಗ ಬಂತೋ ಅವಾಗ ನೋಡ್ಕೊಂಡ್ರೆ ನಿಯರ್ಲಿ 5 to 6 ಟ್ರೇಡಿಂಗ್ ಡೇಸ್ ವರ್ಗು ಅದಾನಿ ಗ್ರೂಪ್ಸ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತು. ಮತ್ತೆ ಇವಾಗ ಇದ್ರ ಬಗ್ಗೆ ಏನಾದರೂ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದ್ರೆ ಅದೇ ತರ ಪಾಸಿಟಿವ್ ಮೂಮೆಂಟಮ್ ಕೂಡ ಕಾಣಿಸೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ನೋಡೋಣ ಡೊನಾಲ್ಡ್ ಟ್ರಂಪ್ ಅವರು ಈ ಅಲಿಗೇಷನ್ ರಿಲೇಟೆಡ್ ಆಗಿ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಕಮಿಂಗ್ ಟೈಮ್ ಅಲ್ಲಿ ಅಂತ. ಮತ್ತೆ ವಿತಿನ್ 1 month ಅಲ್ಲಿ ಈ ಅಲಿಗೇಷನ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಯಾವ ತರ ಅಪ್ಡೇಟ್ಸ್ ಬರುತ್ತೆ ಅಂತ. ಮತ್ತೆ ಅದಾದ್ಮೇಲೆ ಅದಾನಿ ಗ್ರೀನ್ ಎನರ್ಜಿ ಇವತ್ತು 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಏನಂತ ಅಂದರೆ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಅದಾನಿ ಗ್ರೀನ್ ಎನರ್ಜಿ 69 ಲಿಮಿಟೆಡ್ ಅಂತ. ಇವ್ರು ನೋಡ್ಕೊಂಡ್ರೆ ಒಂದು ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ದಾರೆ ಫಾರ್ 25 years. ಯಾರ ಜೊತೆ ಅಂತ ನೋಡ್ಕೊಂಡ್ರೆ ಉತ್ತರ ಪ್ರದೇಶ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಜೊತೆ. ಈ ಪ್ರಾಜೆಕ್ಟ್ ಟೆಂಡರಲ್ಲಿ 400 megawatts ಸೋಲಾರ್ ಪವರ್ನ ಸಪ್ಲೈ ಮಾಡಬೇಕು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. 400 megawatts ಸೋಲಾರ್ ಪವರ್ನ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದನೂ ಸಹ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಟಾಟಾ ಮೋಟಾರ್ಸ್ ಕಂಪನಿ ನೋಡಿದ್ರಾ, ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡ್ಕೊಂಡ್ರೆ April 2 ಈ ಆಟೋ ಮತ್ತೆ ಆಟೋ ಕಾಂಪೋನೆಂಟ್ಸ್ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ 25% ಟ್ಯಾರಿಫ್ನ ಹಾಕಿದ್ರು. ಆದರೆ ಈ ಟ್ಯಾರಿಫ್ನ ಇನ್ನೂ ಪಾಸ್ ಮಾಡಿಲ್ಲ. ಮತ್ತೆ ಈ ತರ ಆಟೋ ಟ್ಯಾರಿಫ್ ಇಂದ ಯಾವ ಕಂಪನಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ ಟಾಟಾ ಮೋಟಾರ್ಸ್ ಅವ್ರಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಈ ಟಾಟಾ ಮೋಟಾರ್ಸ್ ಅವ್ರಿಗೆ ಲಕ್ಸುರಿ ಬ್ರ್ಯಾಂಡ್ ಇದೆ, ಅದೇ JLR ಬಿಸ್ನೆಸ್. ಈ JLR ಸೇಲ್ಸ್ ಇಂದನೇ US ಇಂದನೇ 23% ರೆವಿನ್ಯೂ ಕಾಂಟ್ರಿಬ್ಯೂಷನ್ ಇದೆ. ಈ ತರ ಡೊನಾಲ್ಡ್ ಟ್ರಂಪ್ ಅವರು ಆಟೋ ಇಂಪೋರ್ಟ್ಸ್ ಮೇಲೆ 25% ಟ್ಯಾರಿಫ್ ಹಾಕಿದ್ರೆ ಅದು ಟಾಟಾ ಮೋಟಾರ್ಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದ ಟಾಟಾ ಮೋಟಾರ್ಸ್ ಅವರು ಈ April ಮಂತ್ ಅಲ್ಲಿ US ಗೆ ಈ ಎಕ್ಸ್ಪೋರ್ಟ್ ನ ಸ್ಟಾಪ್ ಮಾಡಿದ್ರು. ಮತ್ತೆ ಇವತ್ತು ನೋಡ್ಕೊಂಡ್ರೆ ಇದನ್ನ ರೀಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂತಂದ್ರೆ ಇವಾಗ ರೀಸ್ಟಾರ್ಟ್ ಮಾಡೋದ್ರಿಂದ ಕಮಿಂಗ್ ಟೈಮ್ ಅಲ್ಲಿ ಸೇಲ್ಸ್ ಕೂಡ ಅದೇ ತರ ಇಂಪ್ರೂವ್ ಆಗುತ್ತಲ್ಲ, ಅದರಿಂದ ಆಟೋಮೆಟಿಕ್ ಆಗಿ ಟಾಟಾ ಮೋಟಾರ್ಸ್ ಅವ್ರಿಗೆ ರೆವಿನ್ಯೂ ಜನರೇಟ್ ಆಗುತ್ತೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಸ್ವಿಗ್ಗಿ. ಈ ಕಂಪನಿ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಮತ್ತೆ ಆಲ್ ಟೈಮ್ ಐಸಿಂದ ನೋಡ್ಕೊಂಡ್ರೆ ನಿಯರ್ಲಿ 50% ವರ್ಗು ಫಾಲ್ ಆಗಿದೆ. ಮತ್ತೆ ಇವತ್ತು ನೋಡ್ಕೊಂಡ್ರೆ ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 12% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ ಇವಾಗ. ಮೊನ್ನೆ ಝೊಮ್ಯಾಟೋದವ್ರು ನೋಡ್ಕೊಂಡ್ರೆ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಅದೇ ಟೈಮಲ್ಲೇನೆ ಈ 10 minutes ಫುಡ್ ಡೆಲಿವರಿ ಸರ್ವಿಸಸ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂತ ಅಂದ್ರೆ ಈ ಸರ್ವಿಸಸ್ಗೆ ಡಿಮ್ಯಾಂಡ್ ಅಷ್ಟು ಕಾಣಿಸ್ತಾ ಇಲ್ಲ, ಅದ್ರ ಜೊತೆಗೆ ಪ್ರಾಫಿಟಬಿಲಿಟಿ ಇಶ್ಯೂಸ್ ಕೂಡ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದಾದ್ಮೇಲೆ ಸ್ವಿಗ್ಗಿ ಅವ್ರ ಹತ್ರ ನೋಡ್ಕೊಂಡ್ರೆ ಬೋಲ್ಟ್ ಸರ್ವಿಸಸ್ ಇದೆ. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಸೂಪರ್ ಫಾಸ್ಟ್ ಆಗಿ ಫುಡ್ ಡೆಲಿವರಿ ಮಾಡ್ತಾರೆ, ಅದನ್ನು ವಿತಿನ್ 10 minutes ಅಲ್ಲಿ ಫುಡ್ ಡೆಲಿವರಿ ಮಾಡ್ತಾರೆ. ಯಾವ ತರ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಇವಾಗ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಇದೆ ಅಂತ ನೋಡ್ಕೊಂಡ್ರೆ ಆ ರೆಸ್ಟೋರೆಂಟ್ ಪ್ಲೇಸ್ ಇಂದ ನಿಯರ್ಲಿ 2 kilometers ಒಳಗಡೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ, ಅದನ್ನು
ಪ್ರಿಪೇರ್ಡ್ ಫುಡ್ಸ್ ಆಗಲಿ ಅಥವಾ ಫಾಸ್ಟ್ ಫುಡ್ ಐಟಮ್ಸ್ನ ಆಗಲಿ ಇವರು ಡೆಲಿವರಿ ಮಾಡ್ತಾರೆ. ಮತ್ತೆ ಇವಾಗ ಸ್ವಿಗ್ಗಿ ಕಡೆಯಿಂದ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಏನಂತ ಅಂದ್ರೆ ಈ ಬೋಲ್ಟ್ ಸರ್ವಿಸಸ್ನ 500+ ಸಿಟೀಸ್ಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಈ ಸ್ವಿಗ್ಗಿ ಅವ್ರಿಗೆ ಇನ್ನ ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ಇವಾಗ ಝೊಮ್ಯಾಟೊ ಅವರು ಕೂಡ ಈ 10 ಮಿನಿಟ್ಸ್ ಡೆಲಿವರಿನ ಸ್ಟಾಪ್ ಮಾಡಿದಾರಲ್ಲ, ಅದರಿಂದ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಇವರು ಹೊಸದಾಗಿ 45,000+ ರೆಸ್ಟೋರೆಂಟ್ಸ್ ಜೊತೆ ಈ ಬೋಲ್ಟ್ ಡೆಲಿವರಿನ ಇನ್ಕ್ಲೂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲೂ KFC, ಮೆಕ್ಡೊನಾಲ್ಡ್ಸ್, ಸಬ್ವೆ ಈ ದೊಡ್ಡ ರೆಸ್ಟೋರೆಂಟ್ಸ್ಗೂ ಈ ಬೋಲ್ಟ್ ಸರ್ವಿಸಸ್ನ ಇನ್ಕ್ಲೂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಇವರಿನ್ನ ಯಾವ ಥರ ಗ್ರೋ ಆಗ್ತಾರೆ ಅಂತ. ಮತ್ತೆ ಇದೇ ವಾರನೇ ಇವರು Q4 ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಕ್ವಾರ್ಟರಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ May 13 ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ ಲಾಕ್ ಇನ್ ಪೀರಿಯಡ್ ಕೂಡ ಎಂಡ್ ಆಗ್ತಾ ಇದೆ. ಅದರಿಂದ 1800 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಕೂಡ ಎಲಿಜಿಬಲ್ ಆಗುತ್ತೆ. ನೋಡೋಣ ಅವತ್ತು ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಈ ಕಂಪನಿ ಆದರೆ ಇವತ್ತು ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ನಮ್ಮ ಮಾರ್ಕೆಟ್ ಟೈಮಲ್ಲೇ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅನಲಿಸ್ಟ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ರೆವಿನ್ಯೂಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 25% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟ್ರಲ್ಲಿ ನೋಡ್ಕೊಂಡ್ರು ಬೆಟರ್ ರೆವೆನ್ಯೂಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಪ್ರಾಫಿಟ್ಸ್ ಆದರೆ 22% ಇನ್ಕ್ರೀಸ್ ಆಗಿದೆ. ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ 25 ರೂಪೀಸ್ ಪರ್ ಶೇರ್ ಆಗಿ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಮತ್ತು ಇವಾಗ ಸೆಗ್ಮೆಂಟ್ ವೈಸ್ ರೆವಿನ್ಯೂಸ್ ನೋಡಿಕೊಂಡ್ರೆ ಈ ಆಟೋ ಸೆಗ್ಮೆಂಟಿಂದ 25% ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ. ಅದರಲ್ಲೂ ಈ SUV ಮಾಡಲ್ಸ್ ಏನಿದ್ದಾವೆ ಈ SUV ಮಾಡಲ್ಸಿಂದನೇ ಮೇಜರ್ ರೆವಿನ್ಯೂಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಮಾಡಲಿಂದ ಅಂತ ನೋಡ್ಕೊಂಡ್ರೆ ಈ XUV 3X4 ಮತ್ತು 5 ಡೋರ್ ಥಾರ್ ಇದೆ ಅಲ್ಲ, ಈ ಎರಡು ಮಾಡಲ್ಸಿಂದನೇ ಮೇಜರ್ ರೆವಿನ್ಯೂಸ್ ಬಂದಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಈ ಫಾರ್ಮ್ ಟ್ರ್ಯಾಕ್ಟರ್ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ 23% ರೆವಿನ್ಯೂಸ್ ಬಂದಿದೆ. ಜೊತೆಗೆ ಇವರು ಕೇಪೆಕ್ಸ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನಂತ ಅಂದರೆ ಈ SUV ಡಿಮ್ಯಾಂಡ್ ನೋಡಿಕೊಂಡ್ರೆ ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ಕೆಪಾಸಿಟಿ ಯುಟಿಲೈಸೇಷನ್ ನೋಡಿಕೊಂಡ್ರೆ 90%ಗೆ ರೀಚ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು 2028ಗೆಲ್ಲ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾನ್ನ ಕೂಡ ಓಪನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಈ SUV ಕಾರ್ಸ್ಗೆ ಡಿಮ್ಯಾಂಡ್ ಅನ್ನೋದು ಆ ಥರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಡಿಮಾರ್ಟ್ ಈ ಕಂಪನಿನೂ ಅಷ್ಟೇ ಈ ವೀಕೆಂಡಲ್ಲಿ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಓವರಾಲ್ ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ 16% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ಆದರೆ 2% ಡಿಕ್ಲೈನ್ ಆಗಿದೆ. ಜೊತೆಗೆ ಸ್ಟೋರ್ ಕೌಂಟ್ ನೋಡಿಕೊಂಡ್ರೆ ಈ ಕ್ವಾರ್ಟರಲ್ಲಿ 28 ಸ್ಟೋರ್ಸ್ನ ಓಪನ್ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತು ಈ ಕ್ವಾರ್ಟರಲ್ಲೇ ಹೈಯೆಸ್ಟ್ ಸ್ಟೋರ್ಸ್ನ ಓಪನ್ ಮಾಡಿರೋದು ಅಂತ ಹೇಳಿದ್ದಾರೆ. ಇವಾಗ ಟೋಟಲ್ ಇವ್ರ ಓವರಾಲ್ ಸ್ಟೋರ್ಸ್ ನೋಡಿಕೊಂಡ್ರೆ 415ಗೆ ರೀಚ್ ಆಗಿದೆ. ಮತ್ತು ಇವ್ರ ಮಾರ್ಜಿನ್ಸ್ ನೋಡಿಕೊಂಡ್ರೆ ಕ್ವಾರ್ಟರಲ್ಲಿ ಮತ್ತು ಇಯರ್ ಆನ್ ಇಯರಲ್ಲಿ ಸ್ವಲ್ಪ ಡ್ರಾಪ್ ಆಗಿದೆ. ಯಾಕಂತ ನೋಡಿಕೊಂಡ್ರೆ ಈ FMCG ಸೆಕ್ಟರಲ್ಲಿ ತುಂಬಾ ಕಾಂಪಿಟೇಷನ್ ಕೂಡ ಇನ್ಕ್ರೀಸ್ ಆಗಿದೆ. ಮತ್ತು ಸ್ವಲ್ಪ ಡಿಸ್ಕೌಂಟ್ಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಥರ ಮಾರ್ಜಿನ್ಸ್ ಡ್ರಾಪ್ ಆಗಿರೋದು ಅಂತ ಹೇಳಿದ್ದಾರೆ. ಈ ಥರ ಓವರಾಲ್ ಮಿಕ್ಸ್ಡ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಮೋತಿಲಾಲ್ ಒಸ್ವಾಲ್ ಅವರು ನೋಡಿಕೊಂಡ್ರೆ ಈ ಕಂಪನಿಗೆ ಬೈ ರೇಟಿಂಗ್ಗೆ ಕೊಟ್ಟು 4350 ರೂಪೀಸ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಈ ಬ್ಯಾಂಕ್ ನೋಡಿಕೊಂಡ್ರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ಫಾಲ್ ಆಗಿದೆ. ಅದರಿಂದನೇ ಇವತ್ತು ಓವರಾಲ್ ಬ್ಯಾಂಕ್ ನಿಫ್ಟಿ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು. ಯಾಕಂದರೆ ಈ ವೀಕೆಂಡಲ್ಲಿ ಇವರು Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 11% ಇನ್ಕ್ರೀಸ್ ಆಗಿದೆ. ಮತ್ತು ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ 14% ಡ್ರಾಪ್ ಆಗಿದೆ. ಯಾಕೆ ಈ ಥರ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ ಅಂತ ನೋಡಿಕೊಂಡ್ರೆ ಈ ಬ್ಯಾಂಕಲ್ಲಿ ಬ್ಯಾಡ್ ಲೋನ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ಥರ ಪ್ರಾಫಿಟ್ಸ್ ಡ್ರಾಪ್ ಆಗಿರೋದು. ಮತ್ತು ಇಯರ್ ಆನ್ ಇಯರಲ್ಲಿ ಲೋನ್ ಗ್ರೋತ್ ನೋಡಿಕೊಂಡ್ರೆ 13% ಇನ್ಕ್ರೀಸ್ ಆಗಿದೆ. ಡೆಪಾಸಿಟ್ಸ್ ನೋಡಿಕೊಂಡ್ರು 15% ಇನ್ಕ್ರೀಸ್ ಆಗಿದೆ. ಓವರಾಲ್ ಪ್ರಾಫಿಟ್ಸ್ ಡ್ರಾಪ್ ಆಗಿರೋದ್ರಿಂದನೇ ಈ ಥರ ನೆಗೆಟಿವ್ ಆಗಿ ಇವತ್ತು ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ CDSL ಈ ಕಂಪನಿಯೂ ಇವತ್ತು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತಂದರೆ ಇವರು ಅಷ್ಟೇ ವೀಕ್ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂ 7% ಡ್ರಾಪ್ ಆಗಿದೆ. ಪ್ರಾಫಿಟ್ಸ್ ನೋಡಿಕೊಂಡ್ರೆ 22% ಡ್ರಾಪ್ ಆಗಿದೆ. ಮತ್ತು ಕ್ವಾರ್ಟರ್ ವಿಷಯಕ್ಕೆ ಬಂದ್ರೂ ರೆವಿನ್ಯೂಸ್ ಪ್ರಾಫಿಟ್ಸ್ ಎರಡೂ ಡ್ರಾಪ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.